ಬಿಗ್ ಬಾಸ್ ಸೀಸನ್ 11ರ ಎರಡನೇ ದಿನ ಈಗ ನಡೀತಾ ಇದೆ. ಫೈನಲ್ ಎಪಿಸೋಡ್ ನಡೀತಾ ಇದೆ. ನಿನ್ನೆ ಭವ್ಯಗೌಡ ಅವರು 5th ರನ್ನರ್ ಅಪ್ ಆಗಿ ಹೊರಗೆ ಬಂದಿದ್ದರು ಮತ್ತು ನಿನ್ನೆ ಒಂದು ಮಾತಿತ್ತು, ರಜತ್ ಅವರು ಹೊರಗೆ ಬಂದಿದ್ದಾರೆ ಅನ್ನುವ ಮಾತು ಕೂಡ ಇತ್ತು. ಆದರೆ ಇತ್ತೀಚಿನ ವರದಿಯ ಪ್ರಕಾರ ಉಗ್ರಂ ಮಂಜು ಅವರು ಬಿಗ್ ಬಾಸ್ ಜರ್ನಿಯನ್ನು ಮುಗಿಸಿದ್ದಾರೆ. ಇವತ್ತಿನ ಫಸ್ಟ್ ಎಲಿಮಿನೇಷನ್ ಆಗಿ ಉಗ್ರಂ ಮಂಜು ಅವರು ಬಿಗ್ ಬಾಸ್ ಕಂಟೆಸ್ಟೆಂಟ್ನಿಂದ ಅಂದರೆ ಬಿಗ್ ಬಾಸ್ ಸ್ಪರ್ಧೆಯಿಂದ ಹೊರಗೆ ಬಂದಿದ್ದಾರೆ, ಅಂದರೆ ಎಲಿಮಿನೇಟ್ ಆಗಿದ್ದಾರೆ. ಈ ನಂತರ 4 ಇರ್ತಾರೆ, ಅಂದರೆ ತ್ರಿವಿಕ್ರಮ್ ಇರ್ತಾರೆ, ಮೋಕ್ಷಿತಾ ಇರ್ತಾರೆ, ಮಂಜು ಅವರು ಇರ್ತಾರೆ ಮತ್ತು ರಜತ್ ಅವರ ಬಗ್ಗೆ ಕ್ಲಾರಿಟಿ ಸಿಕ್ಕಿಲ್ಲ. ಇತ್ತೀಚಿನ ವರದಿಯ ಪ್ರಕಾರ ಉಗ್ರಂ ಮಂಜು ಅವರು ಸೆಕೆಂಡ್ ಎಲಿಮಿನೇಷನ್ ಆಗಿ ಬಿಗ್ ಬಾಸ್ ಸ್ಪರ್ಧೆಯಿಂದ ಹೊರಬಂದಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಮಿಕ್ಕ ಶೂಟ್ ಕೂಡ ಈಗ ಸುದೀಪ್ ಅವ್ರ ಜೊತೆ ಆಗ್ತಾ ಇದೆ, ಅಂದರೆ ಹಳೆ ಕಂಟೆಸ್ಟೆಂಟು ಮತ್ತು ಈಗಿನ ಹೊರಬಂದಂಥ ಉಗ್ರಂ ಮಂಜು ಹೀಗೆ ಮತ್ತು ಅವರ ಸಂಬಂಧಿಕರ ಜೊತೆ ಮಾತುಕತೆ ನಡೀತಾ ಇದೆ. ಅಂದರೆ ಬಿಗ್ ಬಾಸ್ ಜರ್ನಿ ಬಗ್ಗೆ, ಮುಂದಿನ ಫ್ಯೂಚರ್ ಬಗ್ಗೆ ಸುದೀಪ್ ಅವರ ಆಪ್ತರಲ್ಲಿ ಗುರುತಿಸಿಕೊಂಡಂಥ ಉಗ್ರಂ ಮಂಜು ಅವರು ಗೆಲ್ಲುವ ಕ್ಯಾಂಡಿಡೇಟ್ ಆಗಿದ್ದರು. ಆದರೂ ಕೂಡ ಈಗ ಬಿಗ್ ಬಾಸ್ ಸ್ಪರ್ಧೆಯಲ್ಲಿ ಒಬ್ಬನೇ ಗೆಲ್ಲುವ ಕಾರಣದಿಂದಾಗಿ ಮಿಕ್ಕಿದ್ದವರೆಲ್ಲ ಒಬ್ಬೊಬ್ಬರೇ ಎಲಿಮಿನೇಟ್ ಆಗಿ ಬರ್ತಾ ಇದ್ದಾರೆ. ಇನ್ನು 4ರಲ್ಲಿ ಯಾರು ಬಿಗ್ ಬಾಸ್ ಕಂಟೆಸ್ಟೆಂಟನ್ನು ಗೆಲ್ತಾರೆ, ಬಿಗ್ ಬಾಸ್ ಕಿರೀಟವನ್ನು ತನ್ನ ಮುಡಿಗೆ ಏರಿಸ್ಕೊಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.